ನ್ಯೂಸ್ ಫಸ್ಟ್ ಕನ್ನಡ ತಂಡ ಈಗ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿದೆ. ನನ್ನ ಹಿಂದೆ ಹರಿತಾ ಇರೋದೇ ಗಂಗಾ, ಯಮುನಾ ಮತ್ತು ಗುಪ್ತಗಾಮಿನಿ ಸರಸ್ವತಿ ನದಿ. ಮೂರು ನದಿಗಳ ಸಂಗಮ ಸ್ಥಳವೇ ಈ ತ್ರಿವೇಣಿ ಸಂಗಮ. ಈ ತ್ರಿವೇಣಿ ಸಂಗಮದಲ್ಲಿ ಈಗ ಜನ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈಗ ಮಹಾಕುಂಭ ಮೇಳದ ಪ್ರಯುಕ್ತ ನಿತ್ಯ ಸರಾಸರಿ 1 ಕೋಟಿಯಷ್ಟು ಜನರು ಬಂದು ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡ್ತಾರೆ. ಮುಖ್ಯವಾಗಿ ಈಗ ಜನವರಿ 13ರ ಪೌಷ ಪೂರ್ಣಿಮಾ ಸ್ನಾನ ಪೂರ್ತಿಯಾಗಿದೆ. ಜನವರಿ 14ರ ಮಕರ ಸಂಕ್ರಾಂತಿಯ ಸ್ನಾನ ಕೂಡ ಪೂರ್ತಿಯಾಗಿದೆ. ಇನ್ನೇನಿದ್ರು ಕೂಡ ಜನವರಿ 29ನೇ ತಾರೀಕು ಮೌನಿ ಅಮಾವಾಸ್ಯೆಯ ದಿನ ಪುಣ್ಯ ಸ್ನಾನವನ್ನ ಮಾಡಲಿಕ್ಕೆ 8ರಿಂದ 10 ಕೋಟಿಯ ಜನ ಬರುವಂತಹ ನಿರೀಕ್ಷೆ ಇದೆ. ಅದಾದ ಬಳಿಕ ಫೆಬ್ರವರಿ 3ನೇ ತಾರೀಕು ಬಸಂತ ಪಂಚಮಿಯ ಸ್ನಾನವನ್ನ ಮಾಡಲಿಕ್ಕೂ ಕೂಡ ಕೋಟಿಗಟ್ಟಲೆ ಜನ ಬರ್ತಾರೆ. ಅದಾದ ಬಳಿಕ ಫೆಬ್ರವರಿ 12ನೇ ತಾರೀಕು ಮಾಗಿ ಪೂರ್ಣಿಮಾ ಸ್ನಾನವನ್ನ ಮಾಡಲಿಕ್ಕೂ ಕೂಡ ಕೋಟಿಗಟ್ಟಲೆ ಜನ ಬರ್ತಾರೆ. ಬಳಿಕ ಫೆಬ್ರವರಿ 26ನೇ ತಾರೀಕು ಮಹಾಶಿವರಾತ್ರಿಯ ಸ್ನಾನವನ್ನ ಮಾಡಲಿಕ್ಕೂ ಕೂಡ ಕೋಟಿಗಟ್ಟಲೆ ಜನ ಈ ತ್ರಿವೇಣಿ ಸಂಗಮಕ್ಕೆ ಬರ್ತಾರೆ. ಜೊತೆಗೆ ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಈಗ ಕಲ್ಪವಾಸವನ್ನು ಕೂಡ ಭಕ್ತಾದಿಗಳು ಮತ್ತು ಜನರು ಮಾಡ್ತಾ ಇದ್ದಾರೆ. ಈ ಕಲ್ಪವಾಸ ಅಂತ ಅಂದ್ರೆ ಏನು ಮತ್ತು ಯಾವ್ಯಾವ ಪುಣ್ಯದ ದಿನಗಳಂದು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ, ಪಾಪಕೃತ್ಯಗಳು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಈಗ ಬೆಂಗಳೂರಿನ ಪ್ರಶಾಂತ್ ಅವರು ನಮ್ಮೊಂದಿಗಿದ್ದಾರೆ. ಇವರು ಈಗ ಈ ಪ್ರಯಾಗ್ರಾಜ್ನಲ್ಲೇ ಕಲ್ಪವಾಸವನ್ನ ಮಾಡ್ತಾ ಇದ್ದಾರೆ. ಕಲ್ಪವಾಸ ಅಂದ್ರೆ ಏನು ಅನ್ನೋದನ್ನ ಈಗ ಪ್ರಶಾಂತ್ ಅವರೇ ನಮಗೆ ತಿಳಿಸ್ಕೊಡ್ತಾರೆ. ಪ್ರಶಾಂತ್ ಅವರೇ, ಈಗ ತಾವು ಇಲ್ಲಿ ಕಲ್ಪವಾಸವನ್ನ ಮಾಡ್ತಾ ಇದ್ದೀರಾ, ಕಲ್ಪವಾಸ ಅಂದ್ರೆ ಏನು? ಕಲ್ಪವಾಸ ಅಂದ್ರೆ 33 ದಿನಗಳ ಕಾಲ ಇಲ್ಲೇ ಇದ್ದು ಟೆಂಟಲ್ಲಿ ವಾಸ ಮಾಡಿಕೊಂಡು ವನವಾಸದಂತೆ ಅವರೇ ಊಟ ಮಾಡಿಕೊಂಡು ಅವರೇ ತಿನ್ಕೊಂಡು ಒಂದೊತ್ತು ಊಟ, 3 ಸ್ನಾನ ಮಾಡಬೇಕು. ಬೆಳಗ್ಗೆ ಬ್ರಹ್ಮ ಕಾಲದಲ್ಲಿ 3ರಿಂದ 6 ಒಂದು ಸ್ನಾನ, ಮಧ್ಯಾಹ್ನ ಕಾಲದಲ್ಲಿ ಒಂದು ಸ್ನಾನ 12 ಗಂಟೆ ಮುಂಚೆ, ಅದಾದಮೇಲೆ ಸಂಜೆ 4:15 ಮುಸ್ಸಂಜೆ ಅಂತೀವಿ, ಆ ಸಂಜೆ ಹೊತ್ತೊಂದು ಸ್ನಾನ, ಪೂಜೆ ಪಾಠ ಹರಿಕತೆ ಇತ್ಯಾದಿಗಳು ಕೇಳೋದು. ಒಟ್ಟಿನಲ್ಲಿ ದೇವ್ರ ಕಾರ್ಯದಲ್ಲೇ ಮುಳುಗಿರುವಂತದನ್ನ ಕಲ್ಪವಾಸ ಅಂತ ಹೇಳ್ತೀವಿ. ಇದನ್ನ 1 ತಿಂಗಳ ಕಾಲ ಮಾಡಬೇಕು, ಹುಣ್ಣಿಮೆಯಿಂದ ಹುಣ್ಣಿಮೆವರೆಗೂ. ಹುಣ್ಣಿಮೆಯಿಂದ ಹುಣ್ಣಿಮೆ, ಮಾಘ ಹುಣ್ಣಿಮೆ ಅಂತೀವಿ ಇದನ್ನ. ಮಾಘ ಪೌರ್ಣಿಮೆಯಿಂದ ಹಿಡಿದು ಈ ಪೌಷ ಪೂರ್ಣಿಮೆಯಿಂದ ಮಾಘ ಪೂರ್ಣಿಮೆವರೆಗೂ ಮಾಡೋದನ್ನ ಮಾಘ ಮಾಸದ ಸ್ನಾನ ಅಂತೀವಿ. ಈಗ ಅದನ್ನ ಕುಂಭಮೇಳ ಅದು ಇದು ಹೆಸರಿಟ್ಕೊಂಡಿದ್ದಾರೆ. ಜನರಲಿ ಇದನ್ನ ಮಾಘ ಸ್ನಾನ ಅಂತಾನೆ ಹೇಳ್ತೀವಿ. ಈಗ 1 ತಿಂಗಳವರೆಗೂ ಕೂಡ ಇಲ್ಲೇ ಇದ್ದು ಕಲ್ಪವಾಸವನ್ನ ಮಾಡ್ತಾ ಇದ್ದೀರಾ? ಹೌದು, ನಾನು ಹುಣ್ಣಿಮೆಗೆ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ 15ನೇ ತಾರೀಕು ಫೆಬ್ರವರಿವರೆಗೂ ಕಲ್ಪವಾಸ ಮುಗಿಸ್ಕೊಂಡು ಇಲ್ಲಿಂದ ಕಾಶಿಗೆ ಹೊರಟು ಅಲ್ಲೊಂದು 15 ದಿನ ಇದ್ದು ಅಲ್ಲಿ ಮಹಾಶಿವರಾತ್ರಿ ಮುಗಿಸ್ಕೊಂಡು ಮನೆಗೆ ಬರುತ್ತೆ. ನಿಮ್ ಜೊತೆ ಎಷ್ಟು ಜನ ಇದ್ದಾರೆ ಕರ್ನಾಟಕದಿಂದ ಈ ರೀತಿ ಕಲ್ಪವಾಸ? ಒಬ್ಬನೇ ಇದೆ. ಈಗ ಜನವರಿ 29ನೇ ತಾರೀಕು ಮೌನಿ ಅಮಾವಾಸ್ಯೆ ಬರ್ತಾ ಇದೆ. ಆ ದಿನನೂ ಕೂಡ ಇಲ್ಲಿ ಕೋಟಿಗಟ್ಟಲೆ ಜನ ಬಂದು ಪುಣ್ಯ ಸ್ನಾನ ಮಾಡ್ತಾರೆ. ಆ ದಿನದ ಮಹತ್ವ ಏನು? ಹೌದು, ಇಲ್ಲಿ 5 ಶಾಹಿ ಸ್ನಾನಗಳು ಅಂತೀವಿ. ಹುಣ್ಣಿಮೆ ನಂತರ ಈಗ ಮಕರ ಸಂಕ್ರಾಂತಿ ಕೂಡ ಸ್ನಾನ ಮಾಡ್ಕೊಂಡಿದ್ದಾರೆ ಅವರು. ಮೌನಿ ಅಮಾವಾಸ್ಯೆ ಒಂದು ಸ್ನಾನ, ಮಾಘ ಪೂರ್ಣಿಮಾ ಒಂದು ಸ್ನಾನ. ಮೌನಿ ಅಮಾವಾಸ್ಯೆ ಆದಮೇಲೆ 5 ದಿನ ನಂತರ ಪಂಚಮಿ ಬರುತ್ತೆ, ಬಸಂತ ಪಂಚಮಿ ಅಂತ, ಅದೊಂದು ಸ್ನಾನ. ಮಹಾಶಿವರಾತ್ರಿ, ಮಕರ ಸಂಕ್ರಾಂತಿನೂ ಸೇರಿಸಿದ್ರೆ ಇದು 6 ಸ್ನಾನಗಳಾಗುತ್ತೆ. ಮುಂಚೆ ಎಲ್ಲ ಬರೀ 5 ಸ್ನಾನಗಳಿತ್ತು. ಹೌದು, ಫೆಬ್ರವರಿ 12ಕ್ಕೆ ಮಾಗಿ ಪೂರ್ಣಿಮಾ, 2 ಪೂರ್ಣಿಮಾ, 1 ಅಮಾವಾಸ್ಯ, 1 ಪಂಚಮಿ, ಇನ್ನೊಂದು ಶಿವರಾತ್ರಿ. ಈಗ ಮಕರ ಸಂಕ್ರಾಂತಿ ಸೇರಿಸ್ಕೊಂಡಿರೋದ್ರಿಂದ 6 ಆಗಿದೆ. 6 ಸ್ನಾನಗಳಂದು ಕೂಡ ಇಲ್ಲಿ ಕೋಟಿಗಟ್ಟಲೆ ಜನ ಬಂದು ಸ್ನಾನ ಮಾಡ್ತಾರೆ. ಹೌದು, ಕಲ್ಪವಾಸ ಮಾತ್ರ 30 ದಿನಗಳ ಕಾಲ. ಕೆಲವರು ಅದನ್ನ 15 ದಿನ ಎಕ್ಸ್ಟೆಂಡ್ ಮಾಡಿಕೊಂಡು ಮಹಾಶಿವರಾತ್ರಿ ಮುಗಿಸ್ಕೊಳ್ಳೋದು. ಒಂದು ಪುಣ್ಯದ ದಿನಗಳಂದೇ ಸ್ನಾನ ಮಾಡೋದ್ರಿಂದ ಯಾವ ರೀತಿಯಾಗಿ ಪುಣ್ಯ ಪ್ರಾಪ್ತಿ ಆಗುತ್ತೆ, ಹೇಗೆ, ಈ ಬಗ್ಗೆ ಏನು ನಂಬಿಕೆಗಳಿವೆ ಹಿಂದೂ ಧರ್ಮದಲ್ಲಿ? ಈಗ ಮೌನಿ ಅಮಾವಾಸ್ಯೆಗೆ 8ರಿಂದ 10 ಕೋಟಿ ಜನ ಸೇರ್ತಾರೆ ಅನ್ನೋದು ನಿರೀಕ್ಷೆನ ಉತ್ತರ ಪ್ರದೇಶ ಸರ್ಕಾರ ಹಾಕೊಂಡಿದೆ. ಹೇಳೋದಕ್ಕೇನು, ಪುರಾಣಗಳ ಪ್ರಕಾರ ಇದು ದೇವತೆಗಳಿಗೆ ಬ್ರಹ್ಮ ಮುಹೂರ್ತ. ಈ ಕಲ್ಪ ಅನ್ನೋದನ್ನ ನಾವೇನ್ ನಡೆಸ್ತೀವಿ ಅದು ಅವನಿಗೆ ಬ್ರಹ್ಮ ಮುಹೂರ್ತ. ಆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಸ್ನಾನ ಮಾಡಿದ್ರೆ ಪುಣ್ಯ ಗಳಿಸ್ಬೋದು ಅಂತ. ಇನ್ನೊಂದು ಸಂಕ್ರಾಂತಿ ಆದ್ಮೇಲೆ ಉತ್ತರಾಯಣ ಪುಣ್ಯಕಾಲ. ಈ ಪುಣ್ಯಕಾಲದಲ್ಲಿ ದೇವ್ರ ಸೇವೆ, ದೇವ್ರ ಸ್ನಾನ, ದೇವ್ರ ನಾಮ, ಇವೆಲ್ಲ ಜಪ ತಪ ಇವೆಲ್ಲ ಒಳ್ಳೆ ಪುಣ್ಯ ಕೊಡುವಂತ ಇರೋದ್ರಿಂದ ಎಲ್ಲರೂ ಬರ್ತಾರೆ ಮಾಡ್ತಾರೆ. ಇದು ಪ್ರತಿ ವರ್ಷ ಮಾಸಿಕ ಕುಂಭ ಅಂತ ನಡೆಯುತ್ತೆ. ಇದು 12 ವರ್ಷಕ್ಕೆ ಬರುವಂತದ್ದು ಮಹಾಕುಂಭ. ನಾನು 12 ವರ್ಷದಿಂದ 1 ದಿನದ ಕಲ್ಪ, 1 ವಾರದ ಕಲ್ಪ ಈ ತರ ಮಾಡಿದ್ದೀನಿ. ಇದು 12ನೇ ವರ್ಷ ಮಹಾಕಲ್ಪ 30 ದಿನದ ಮಾಡಿದೆ. ಜನವರಿ 29ರ ಮೌನಿ ಅಮಾವಾಸ್ಯೆ ದಿನದ ವಿಶೇಷತೆಗಳೇನು? ಅದು ಅಮಾವಾಸ್ಯೆ ಶ್ರೇಷ್ಠವಾದ ದಿನ ದೇವತೆಗಳಿಗೆ. ಆ ಮಾಘಿ ಅಮಾವಾಸ್ಯೆ ಬರೋದ್ರಿಂದ ಅದು ಹೆಚ್ಚಿನ ಶಕ್ತಿ ಉಳ್ಳುವಂಥದ್ದು, ನೀರಿಗೆ ಹೆಚ್ಚಿನ ಶಕ್ತಿ ಬರುವಂಥದ್ದು. ಅದರಿಂದ ನಮ್ಮ ಪಾಪ ದೋಷಗಳೆಲ್ಲ ಕಳೆಯೋ ಸಾಧ್ಯತೆಗಳಿರಬಹುದು, ಅಥವಾ ಹೆಚ್ಚಿನ ಪುಣ್ಯ ಬರುವಂತ ಸಾಧ್ಯತೆಗಳಿರೋದ್ರಿಂದ ಅದಕ್ಕೆ ಶ್ರೇಷ್ಠತೆಯನ್ನು ಕೊಡಲಾಗಿದೆ. ಬಸಂತ ಪಂಚಮಿಯ ದಿನ ಇದೆ, ಈಗ ಫೆಬ್ರವರಿ 3ನೇ ತಾರೀಕು. ಹೌದು,
ಆ ದಿನದ ವಿಶೇಷತೆಗಳು ಎಲ್ಲಾನು ಅಷ್ಟೇ. ಈ 5 ದಿನಗಳು 5 ಸ್ಥಾನಗಳು ಶ್ರೇಷ್ಠವಾದ ದಿನಗಳು, ಒಳ್ಳೆ ದಿನಗಳಿರೋದ್ರಿಂದ ಆ ದಿನ ಶ್ರೇಷ್ಠತೆಯನ್ನು ಕೊಟ್ಟು ಇಲ್ಲಿರೋ ಅಖಾಡಗಳವರೆಲ್ಲ ಆ ದಿನಾನೇ ಬಂದು ಶ್ರೇಷ್ಠವಾಗಿ ಜುಲೂಸ್ ಅಂತೀವಿ, ಅಖಾಡಗಳದ್ದು ಮೆರವಣಿಗೆ ತೆಗೆದು ಒಂದು ಮೆರವಣಿಗೆ ತೋರಿಸ್ಕೊಂಡು ಅವರ ಅಖಾಡದ ಪ್ರಭಾವಗಳನ್ನು ತೋರಿಸ್ಕೊಂಡು ಹೋಗ್ತಾರೆ. ಅದನ್ನು ನೋಡೋಕೆ ಸುಮಾರು ಜನ ಬರ್ತಾರೆ. ಥ್ಯಾಂಕ್ ಯು. ಇದು ಬೆಂಗಳೂರಿನ ಪ್ರಶಾಂತ್ ಅವರ ಮಾತುಗಳು. ಮುಖ್ಯವಾಗಿ ಜನವರಿ 29ನೇ ತಾರೀಕು ಮೌನಿ ಅಮಾವಾಸ್ಯೆ ದಿನ, ಅದು ಶ್ರೇಷ್ಠವಾದಂತಹ ದಿನ. ಆ ಕಾರಣಕ್ಕಾಗಿನೇ ಆ ದಿನ ಜನ ಪುಣ್ಯ ಸ್ನಾನವನ್ನ ಮಾಡ್ಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅದಾದ ಬಳಿಕ ಬಸಂತ ಪಂಚಮಿಯ ದಿನವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಬಳಿಕ ಮಾಘಿ ಪೂರ್ಣಿಮಾ ಸ್ನಾನವನ್ನ ಮಾಡಲಾಗುತ್ತೆ. ಬಳಿಕ ಮಹಾಶಿವರಾತ್ರಿ ಎಂದು ಫೆಬ್ರವರಿ 26ನೇ ತಾರೀಕು ಕೊನೆಯ ಸ್ನಾನವನ್ನ ಈ ತ್ರಿವೇಣಿ ಸಂಗಮದಲ್ಲಿ ಮಾಡಲಾಗುತ್ತೆ. ಅದರೊಂದಿಗೆ ಮಹಾಕುಂಭ ಮೇಳ ಕೂಡ ಮುಕ್ತಾಯ ಆಗುತ್ತೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್, ತ್ರಿವೇಣಿ ಸಂಗಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.